ದಶರಥ ಮಹಾರಾಜನಿಗೆ 60,000 ವರ್ಷ ಆದ್ರೂ ಮಕ್ಕಳೇ ಆಗಿರಲಿಲ್ಲ. ಆಗ ಅವನು ಮಂತ್ರಿನ ಕರೆದ, ಸುಮಂತ್ರ ಅಂತ. ಸುಮಂತ್ರನ ಕರೆದು ಏನು ಮಾಡಬೇಕು ಇದಕ್ಕೆ ಅಂತ ಕೇಳ್ದ. ಮಂತ್ರಿ ಹೇಳ್ದ, ನಾನು ಪುರಾಣದಲ್ಲೆಲ್ಲ ಕೇಳಿದ್ದೀನಿ, ಈ ಥರ ಒಂದು ಪುತ್ರಕಾಮೇಷ್ಟಿ ಯಾಗ ಅಂತಿದೆ, ಅದನ್ನೆಲ್ಲ ಮಾಡಿದ್ರೆ ಖಂಡಿತ ಮಕ್ಕಳಾಗತ್ತೆ ಅಂತ ಕೇಳಿದ್ದೇನೆ, ಋಷಿಗಳನ್ನ ಕೇಳಿದ್ರೆ ಗೊತ್ತಾಗತ್ತೆ ಅಂತ ಹೇಳಿದಾಗ ಅವನೇನು ಮಾಡ್ದ, ಹೋಗಿ ಅವನ ಕುಲಪುರೋಹಿತರು ಒಬ್ಬರಿದ್ರು, ವಸಿಷ್ಠರು ಅಂತ. ಆ ಕುಲಪುರೋಹಿತರನ್ನ ಕೇಳ್ದ, ವಸಿಷ್ಠರನ್ನ, ಅವ್ರ ಗುರುಗಳಿದ್ದಂಗೆ, ಅಂದರೆ ಅವ್ರದ ಟೀಚರ್ ಇದ್ದಂಗೆ. ಅವ್ರನ್ನ ಹೋಗಿ ಕೇಳ್ದ, ಏನು ಮಾಡಬೇಕು, ಈ ಥರ ಪುತ್ರಕಾಮೇಷ್ಟಿ ಯಾಗ ಮಾಡ್ಬೋದಾ ಅಂತ. ಅದಕ್ಕೆ ಅವರು ಮಾಡು ಅಂತಂದರು. ಆವಾಗ ಅವರು ಒಬ್ಬ ಅಳಿಯ ಇದ್ದ, ಋಷ್ಯಶೃಂಗ ಋಷಿ ಅಂತ. ಆ ಋಷ್ಯಶೃಂಗ ಋಷಿನ ಕರೆಸಿ ಪುತ್ರಕಾಮೇಷ್ಟಿ ಯಾಗ ಮಾಡಿದ ತಕ್ಷಣವೇ ದೊಡ್ಡ ಹೋಮಕುಂಡ ಹಾಕಿದ್ದ, ಗ್ರ್ಯಾಂಡಾಗಿ ಎಲ್ಲರನ್ನೂ ಕರೆಸಿ ಅರಮನೆಯೆಲ್ಲ ಅಲಂಕಾರ ಮಾಡಿ ಮಾಡ್ದ ಪುತ್ರಕಾಮೇಷ್ಟಿ ಯಾಗ. ಆಗ ಅಲ್ಲಿಂದ ಪೂರ್ಣಾಹುತಿ ಆಯಿತು. ಆವಾಗ ಯಜ್ಞಪುರುಷ ಅಂತ ಒಬ್ಬ ದೇವತೆ ಬಂದ ಆ ಹೋಮಕುಂಡದಿಂದ. ಬಂದ ತಕ್ಷಣವೇ ಒಂದು ಬಂಗಾರದ ಪಾತ್ರೆಯಲ್ಲಿ ಪಾಯಸ ತೊಗೊಂಬಂದ. ಅವನು ಪಾಯಸ ತೊಗೊಂಬಂದು ಕೊಟ್ಟ ರಾಜನಿಗೆ. ರಾಜ ತುಂಬ ಖುಷಿಯಾಯಿತು, ಅವನಿಗೆ ಇಸ್ಕೊಂಡ. ಅದನ್ನು ತಗೊಂಡು ಅದರ ಅರ್ಧ ಭಾಗವನ್ನು ಕೌಸಲ್ಯ ಕೊಟ್ಟ, ಇನ್ನು 2 ಭಾಗವನ್ನು ಸುಮಿತ್ರೆ ಕೊಟ್ಟ, ಇನ್ನೊಂದು ಭಾಗವನ್ನು ಕೈಕೇಯಿ ಕೊಟ್ಟ. ಹೀಗೆ 3 ಜನ ಪತ್ನಿಯರಿಗೂ ದಶರಥ ಮಹಾರಾಜ ಆ ಪಾಯಸವನ್ನು ಕೊಟ್ಟ. ಆಗ ಕೆಲವು ಕಾಲ ಆದಮೇಲೆ, ಸ್ವಲ್ಪ ಹೊತ್ತಾದಮೇಲೆ, ಸ್ವಲ್ಪ ದಿನಗಳಾದಮೇಲೆ, ಚೈತ್ರ ಶುಕ್ಲ ನವಮಿ ಎಂದು ಬುಧವಾರದ ದಿನ ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ರಾಮಚಂದ್ರ ದೇವರು ಅವತಾರ ಮಾಡಿದ್ರು ಕೌಸಲ್ಯಲ್ಲಿ. ಆಮೇಲೆ ಕೈಕೇಯಿಗೆ ಭರತ ಹುಟ್ಟಿದ. ಆಮೇಲೆ ಶತ್ರುಘ್ನ ಮತ್ತು ಲಕ್ಷ್ಮಣ ಅಂತ ಅವಳಿ ಜವಳಿ ಮಕ್ಕಳಾದರು ಸುಮಿತ್ರೆಗೆ. ತುಂಬ ಸಂತೋಷ ಆಗೋಯ್ತು ದಶರಥ ಮಹಾರಾಜನಿಗೆ. 4 ಜನ ಮಕ್ಕಳೇ ಇಲ್ಲ ಅಂತ ಅನ್ಕೋತಾ ಇದ್ದ ಅವನು. ಅವನಿಗೆ 4 ಜನ ಮಕ್ಕಳಾದರು, ಗಂಡು ಮಕ್ಕಳು. ಏನು ಅಯೋಧ್ಯ ಪಟ್ಟಣ ಎಲ್ಲ ಅಲಂಕಾರ ಮಾಡಿಬಿಟ್ಟ. ಎಲ್ಲ ಕಡೆ ವಿಜೃಂಭಣೆಯಿಂದ ಸಂತೋಷವಾಗಿ ಎಲ್ಲರೂ ಕುಣಿದ್ರು, ಕುಪ್ಪಳಿಸಿದ್ರು. ತುಂಬ ಚೆನ್ನಾಗಿತ್ತು ಅವಾಗ ಅಯೋಧ್ಯ ನೋಡೋಕ್ಕೆ. ಎಲ್ಲ ಕಡೆ ಸಡಗರ, ಎಲ್ಲರೂ ಸಿಹಿ ಹಂಚ್ತಾಯಿದ್ರು. ತುಂಬ ಸಂತೋಷವಾಗಿತ್ತು. ರಾಮಚಂದ್ರ ದೇವರು ಅವತಾರ ಮಾಡಿದ್ದು ನೋಡೋಕ್ಕೆ ತುಂಬ ಚೆನ್ನಾಗಿದ್ದ ರಾಮಚಂದ್ರ. ಎಲ್ಲರಿಗೂ ನೋಡ್ಕೊಂಡು ಹೋಗೋಕ್ಕೆ, ಮಕ್ಕಳನ್ನ ನೋಡೋಕ್ಕೆ ಬಂದಿದ್ದರು. ತುಂಬ ಖುಷಿ ಆಗ್ತಾಯಿತ್ತು. ಅಂಥ ಚೆನ್ನಾಗಿರುವಂತಹ ಕಾಲದಲ್ಲಿ ದಶರಥ ಮಹಾರಾಜ ತುಂಬ ಸಂತೋಷವಾಗಿದ್ದ. ಇನ್ನು ಒಂದು ಆಶ್ರಮದಲ್ಲಿ ಎಷ್ಟೊಂದು ಜನ ಋಷಿಗಳು ಸೇರಿಕೊಂಡಿದ್ರು. ಅವರೆಲ್ಲ ಲಕ್ಷ್ಮೀದೇವಿನ ಅವತಾರ ಆಗಲಿ ಅಂತ ಹೇಳಿ ಕಲಶ ಪೂಜೆ ಮಾಡ್ತಾ ಇದ್ದರು ಅವತಾರಕ್ಕೆ. ಆಗ ಎಲ್ಲ ಪೂಜೆಗೆಲ್ಲ ಹೊಣಿಸ್ಕೊಂಡೆಲ್ಲ ಮಾಡ್ತಾಯಿದ್ರು. ಅಲ್ಲಿಗೆ ರಾವಣ ಬಂದ್ಬಿಟ್ಟ. ರಾವಣ ನುಗ್ಗಿಬಿಟ್ಟು ಆಶ್ರಮಕ್ಕೆ ಎಲ್ಲರಿಗೂ ಹೊಡೆದ್ಬಿಟ್ಟ. ಆ ಕಳಶ ಏನು ಇಟ್ಕೊಂಡಿದ್ರು ಅದನ್ನು ಕಿತ್ಕೊಂಡ್ಬಿಟ್ಟು ಅವನು ಲಂಕಾಪಟ್ಟಣಕ್ಕೆ ತೊಗೊಂಬಂದು ಅವ್ರ ದೇವ್ರ ಮನೇಲಿ ಇಟ್ಕೊಂಡಿದ್ದ. ಅವನು ರುದ್ರದೇವ್ರ ಪೂಜೆ ಮಾಡ್ತಾಯಿದ್ದ ಯಾವಾಗಲೂ, ಅಲ್ಲಿ ಅದನ್ನು ಇಟ್ಕೊಂಡು ಸುಖವಾಗಿದ್ದ. ಆವಾಗ ಒಂದಿನ ಏನಾಯಿತು, ಬೆಳಗ್ಗೆ ಎದ್ದು ನೋಡ್ತಾನೆ, ಮಗು ಅಳೋ ಥರ ಕೇಳಿಸ್ತಾ ಇದೆ ಸೌಂಡು. ಯಾವುದಿದು ಮಗು ಅಳ್ತಾ ಇದೆಯಲ್ಲ, ಯಾವುದು ಮಗುನೇ ಇಲ್ವಲ್ಲ ಮನೆಯಲ್ಲಿ ಅಂತ ಹೇಳಿ ಅವನು ಎಲ್ಲ ಹುಡ್ಕೊಂಡು ಬಂದ. ಆ ಕಳಶ ತೊಗೊಂಬಂದಿದ್ನಲ್ಲ, ಆ ಕಳಶದ ಮೇಲೆ ಕಮಲದ ಹೂವು ಇತ್ತು, ದೊಡ್ಡ ಕಮಲದ ಹೂವು. ಅದರ ಮೇಲೆ ಒಂದು ಮಗು ಮಲಗಿತ್ತು, ತುಂಬ ಚೆನ್ನಾಗಿರೋ ಮಗು ಮಲಗಿತ್ತು. ಆ ಮಗು ಹೆಣ್ಣು ಮಗು ಆಗಿತ್ತು. ಅದನ್ನು ನೋಡಿ ತುಂಬ ಸಂತೋಷ ಆಯಿತು ಅವನಿಗೆ. ಅವನು ತೊಗೊಂಡು ಹೋಗಿ ಅವನು ಜ್ಯೋತಿಷ್ಯರನ್ನ ಕೇಳ್ದ, ಅಲ್ಲಿರೋ ಜ್ಯೋತಿಷ್ಯರನ್ನ, ಅಂದರೆ ಅಸ್ಟ್ರಾಲಜರ್ ಇರ್ತಾರಲ್ಲ ಅವ್ರನ್ನ ಹೋಗಿ ಕೇಳ್ದ. ಅವ್ರು ನೋಡಿದ ತಕ್ಷಣ ಹೇಳಿದ್ರು, ಈ ಮಗು ನಿನ್ನ ಮರಣಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿಬಿಟ್ರು ಅವರು. ಈ ಮಗುವಿಂದನೇ ನಿನಗೆ ಸಾವು ಬರುತ್ತೆ ಅಂತ, ಯು ವಿಲ್ ಡೈ ಬಿಕಾಸ್ ಆಫ್ ದಿಸ್ ಅಂತ ಹೇಳಿಬಿಟ್ರು. ಅದಕ್ಕೆ ಅವನಿಗೆ ಭಯ ಆಗೋಯ್ತು. ಅದನ್ನು ಸಾಯಿಸ್ಬಿಡ್ಬೇಕು, ಇವಾಗಲೇ ಸಾಯಿಸ್ಬಿಡ್ತೀನಿ ಅಂತ ಹೇಳಕ್ಕೆ ಹೋದ. ಆವಾಗ ಅವನ ಹೆಂಡತಿ ಮಂಡೋದರಿ ಇದ್ಕೊಂಡು, ಹೆಣ್ಮಗು ಇದು, ಅದರ ಸಾಯಿಸೋದು ಒಳ್ಳೆಯದಲ್ಲ, ಬೇಡ ಅಂತಂದ್ಲು. ಅದಕ್ಕೆ ಅವನೇನು ಮಾಡ್ದ, ಆ ಮಗುನ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಬಿಟ್ಟು ಗಂಗಾ ತೀರದಲ್ಲಿ ತೇಲ್ಬಿಟ್ಬಿಟ್ಟ ಅವನು. ಆ ಪೆಟ್ಟಿಗೆ ತೇಲ್ಕೊಂಡು ಬಂದು ಗಂಗಾ ತೀರದ ಒಂದು ಊರಲ್ಲಿ ಅದು ಹಾಗೆ ಮಣ್ಣಿಗೆ ಸೇರಿಕೊಂಡು ಹೂತ್ಕೊಂಡು ಹೊರಟೋಗಿತ್ತು. ಎಷ್ಟೋ ವರ್ಷಗಳ ಕಾಲ ಅಲ್ಲಿತ್ತು. ನಿಮಿ ಚಕ್ರವರ್ತಿ ಅಂತ ಒಬ್ಬ ಇದ್ದ. ಅವನ ವಂಶದಲ್ಲಿ ಒಬ್ಬ ರಾಜ ಇದ್ದ, ಕ್ಷೀರಧ್ವಜ ಅಂತ. ಅವನ್ನ ಜನಕ ರಾಜ ಅಂತ ಕರೀತಾರೆ. ಅವನು ಯಜ್ಞ ಮಾಡಬೇಕು ಅಂತ ಹೇಳಿ, ಮಕ್ಕಳಿರಲಿಲ್ಲ ಅವನಿಗೆ. ಅವನು ಯಜ್ಞ ಮಾಡಬೇಕು ಅಂತ ಹೇಳಿ ಭೂಮಿನ ಅಗೀತಾ ಇದ್ದ. ಭೂಮಿನ ಅಗೀತಾ ಇರ್ಬೇಕಾದ್ರೆ ನೇಗಿಲಿಗೆ ಆ ಪೆಟ್ಟಿಗೆ ತಾಕ್ತು. ಪೆಟ್ಟಿಗೆ ತೆಗೆದು ನೋಡ್ದ, ಆ ಪೆಟ್ಟಿಗೆಯಲ್ಲಿ ಮಗು ಇತ್ತು. ಆ ಮಗು ಎತ್ಕೊಂಡು ತುಂಬ ಖುಷಿಯಾಗಿತ್ತು, ಹೆಣ್ಣು ಮಗು. ಅದು ಕ್ಷೀರಜಾತನ ಮಗಳು. ಅದಕ್ಕೆ ಅದನ್ನು ಸೀತಾ ಅಂತ ಕರೆಯೋಕ್ಕೆ ಶುರು ಮಾಡ್ದ. ಜನಕರಾಜನಿಗೆ ಒಬ್ಬ ತಮ್ಮ ಇದ್ದ, ಕುಶಧ್ವಜ ಅಂತ. ಅವನಿಗೆ 3 ಜನ ಹೆಣ್ಮಕ್ಳಿದ್ರು, ಊರ್ಮಿಳ, ಮಾಂಡವಿ ಮತ್ತು ಶ್ರುತಕೀರ್ತಿ ಅಂತ. ಹೀಗೆ ಜನಕ ಮಹಾರಾಜನಿಗೂ 4 ಜನ ಹೆಣ್ಮಕ್ಳಿದ್ರು. ಅವನು ತುಂಬ ಸಂತೋಷವಾಗಿದ್ದ. ದಶರಥ ಮಹಾರಾಜ
ಅವ್ರ ಮಕ್ಕಳು ಆಟ ಆಡೋದನ್ನೆಲ್ಲ ನೋಡಿ ತುಂಬ ಸಂತೋಷ ಪಟ್ಕೊಂಡಿದ್ದ. ರಾಮಚಂದ್ರನ ನೋಡಂತೂ ತುಂಬ ಖುಷಿ ಆಗ್ತಾಯಿತ್ತು ಅವನಿಗೆ. ಚಂದ್ರನ ಥರ ಇದ್ದ ಅವನು ಅಂತ. ಒಂದು ಸತಿ ರಾಮಚಂದ್ರ ಏನು ಮಾಡ್ದ, ಆಕಾಶದಲ್ಲಿ ನೋಡಿ ಚಂದ್ರನ ನೋಡ್ದ. ಚಂದ್ರನ ನೋಡ್ಬಿಟ್ಟು ಚಂದ್ರ ಬೇಕು ನನಗೆ ಅಂತ ಹಠ ಮಾಡ್ದ. ಅವಾಗ ರಾಜ ಏನು ಮಾಡ್ದ, ಏನೇನೋ ಆಟ ಸಾಮಾನು ತೊಗೊಂಬಂದು ಎಲ್ಲ ಕೊಟ್ಟರು, ಏನು ಕೊಟ್ಟರು ಸಮಾಧಾನ ಆಗಲಿಲ್ಲ ರಾಮಚಂದ್ರ. ನಂಗೆ ಅದೇ ಚಂದ್ರ ಬೇಕು ಅಂತ ಹಠ ಮಾಡ್ದ. ಆಗ ಅವನ ಮಂತ್ರಿ ಆದಂಥ ಸುಮಂತ್ರ ಏನು ಮಾಡ್ದ, ಒಂದು ದೊಡ್ಡ ಕನ್ನಡಿ ತೊಗೊಂಬಂದು ಅಲ್ಲಿ ಚಂದ್ರನ ಬಿಂಬ ಕಾಣುವಂತೆ ಇಟ್ಟ. ಆಗ ರಾಮಚಂದ್ರ ನೋಡಿ ಚಂದ್ರ ಸಿಕ್ದ ಅಂತ ತುಂಬ ಸಂತೋಷಪಟ್ಟ. ಹೀಗೆ ಒಂದೊಂದೇ ಲೀಲೆಗಳನ್ನ ಮಾಡಿಕೊಂಡು ರಾಮಚಂದ್ರ ದೇವರು ಹಾಗೆ ಬೆಳ್ಕೊಂಡು ಬಂದರು. ಎಲ್ಲ ತಮ್ಮಂದ ಜೊತೆ ಎಲ್ಲ ವಿದ್ಯೆ ಎಲ್ಲ ಕಲ್ತ್ಕೊಂಡ್ರು. ರಾಮಚಂದ್ರ ದೇವರಿಗೆ 6ನೇ ವರ್ಷಕ್ಕೆ ಉಪನಯನ ಮಾಡಬೇಕು ಅಂತ ದಶರಥ ಮಹಾರಾಜ ಅಯೋಧ್ಯ ಪಟ್ಟಣ ಎಲ್ಲ ರೆಡಿ ಮಾಡಿಕೊಂಡ. ಸಾಮಾನ್ಯವಾಗಿ ಕ್ಷತ್ರಿಯ ರಾಜರೆಲ್ಲರೂ 12 ವರ್ಷಕ್ಕೆ ಉಪನಯನ ಮಾಡ್ತಾರೆ, ಅಂದರೆ ಮುಂಜಿ ಅಂತಾರಲ್ಲ ಅದು. ಆದರೆ ಇವನು 6ನೇ ವರ್ಷಕ್ಕೆ ಮಾಡಬೇಕು ಅಂತ ಅಂದ್ಕೊಂಡ. ಯಾಕೆಂದರೆ ರಾಮ ಸಾಮ್ರಾಜ್ಯಾಧಿಪತಿ ಆಗಲಿ ಅಂತ ಅವನಿಗೆ ಆಸೆ ಇತ್ತು. ಅಂದರೆ ಚಕ್ರವರ್ತಿ, ದ ಕಿಂಗ್ ಆಫ್ ಕಿಂಗ್ಸ್ ಆಗಲಿ ಅಂತ ತುಂಬ ಆಸೆ ಇತ್ತು ಅವನಿಗೆ. ಅದಕ್ಕೆ 6ನೇ ವರ್ಷದಲ್ಲಿ ಮುಂಜಿ ಮಾಡ್ದ, ಅವನು ಉಪನಯನ ಮಾಡ್ದ. ಹೀಗೆ ಒಂದು ದಿನ ಬೆಳೀತಾ ಇದ್ದಂಗೆ ಒಂದು ದಿನ ವಿಶ್ವಾಮಿತ್ರ ಋಷಿಗಳು ದಶರಥ ಮಹಾರಾಜನ ಆಶ್ರಮಕ್ಕೆ ಬಂದರು. ವಿಶ್ವಾಮಿತ್ರ ಋಷಿಗಳಿಗೆ ತುಂಬ ಕೋಪ. ಅವರು ಏನು ಹೇಳ್ತಾರೋ ಅದು ಆಗೋಗ್ತಾ ಇತ್ತು. ಅವ್ರು ಬಂದಾಗ ದಶರಥ ಮಹಾರಾಜನಿಗೆ ಗೊತ್ತಾಯಿತು. ಅವನು ಕರೆದು ಎಲ್ಲ ಆದರ ಸತ್ಕಾರ ಮಾಡ್ದ, ಕಾಲು ತೊಳ್ದ, ಎಲ್ಲ ಮಾಡ್ದ. ವಿಶ್ವಾಮಿತ್ರನ ಕೇಳ್ದ, ಏನು ಬೇಕು, ಏನು ಬಂದ್ರಿ, ಏನು ಸಮಾಚಾರ, ಎಲ್ಲ ಆರೋಗ್ಯನ ಕುಶಲನ ಅಂತೆಲ್ಲ ಕೇಳ್ದ. ಅವ್ರು ಹೇಳಿದ್ರು, ಎಲ್ಲ ಆರಾಮಾಗಿದೆ, ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕು ಅಂತ ಕೇಳಿದ್ರು. ಅವನು ಹೇಳ್ದ, ನಿಮಗೇನು ಸಹಾಯ ಬೇಕೋ ಕೇಳಿ, ನಾನು ಮಾಡೇ ಕೊಡ್ತೀನಿ, ಇಲ್ಲವೇ ಇಲ್ಲ ಅನ್ನೋದಿಲ್ಲ ನಿಮಗೆ ಅಂತ ಹೇಳ್ದ. ಅವರು ಹೇಳಿದ್ರು, ನನಗೆ ಒಂದು ಯಜ್ಞ ಮಾಡಬೇಕು, ಆ ಯಜ್ಞಕ್ಕೆ ತುಂಬ ರಾಕ್ಷಸರು ಬಂದು ತೊಂದರೆ ಕೊಡ್ತಿದ್ದಾರೆ. ಮಾರೀಚ, ಸುಬಾಹು ಇಂಥವರೆಲ್ಲ ರಾಕ್ಷಸರು ಬಂದು ನನಗೆ ಯಜ್ಞವನ್ನು ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀನು ರಾಮ ಲಕ್ಷ್ಮಣರು ಅಂತಿದ್ದಾರಲ್ಲ ನಿಮ್ಮ ಮಕ್ಕಳು, ಅವ್ರನ್ನ ಕಳಿಸ್ಕೊಡು ಅಂತ ಕೇಳಿದೆ. ದಶರಥಂಗೆ ಒಂಥರ ಆಗೋಯ್ತು. ರಾಮ ಲಕ್ಷ್ಮಣನ ಕಳಿಸೋದು ಅಂದರೆ ಏನು, ಇನ್ನು ಚಿಕ್ಕ ಹುಡುಗರವರು, ಅವ್ರನ್ನ ಕಳಿಸೋದು ಅಂದರೆ ಏನು, ಇಷ್ಟು ಚಿಕ್ಕ ವಯಸ್ಸವ್ರನ್ನ ಕಳ್ಸೋಕ್ಕೆ ನನ್ನ ಕೈಲಾಗಲ್ಲ, ನಾನೇ ಬರ್ತೀನಿ ನಿಮ್ಮ ಜೊತೆ ಯುದ್ಧಕ್ಕೆ, ಯಾರನ್ನು ಬೇಕಾದ್ರೂ ಹೊಡಿತೀನಿ, ನಮ್ಮ ಸೈನ್ಯ ಎಲ್ಲ ಕರ್ಕೊಂಬರ್ತೀನಿ ಅಂತ ಅಂದ. ಆದರೂ ಅವ್ರು ಕೇಳಲಿಲ್ಲ. ನಾನು ಹೇಳಿದ ಮಾತೇನು, ನೀನು ರಾಮ ಲಕ್ಷ್ಮಣನ ಕಳಿಸ್ಬೇಕು ಅಂತ ಹೇಳಿದ್ದೀನಿ, ನೀ ಕಳಿಸ್ಕೊಡು ಅಂತ ಹೇಳಿದ್ರು. ಆಗ ದಶರಥ ಮಹಾರಾಜ ವಸಿಷ್ಠ ಋಷಿಗಳು ಹೇಳಿದ್ರು, ಇರಲಿ ಕಳಿಸು, ರಾಮಚಂದ್ರ ದೇವ್ರನ್ನ ಕಳಿಸು, ಏನೂ ತೊಂದರೆ ಆಗಲ್ಲ, ವಿಶ್ವಾಮಿತ್ರ ಋಷಿಗಳು ನೋಡ್ಕೋತಾರೆ ಅಂತ ಹೇಳಿದಾಗ ಕೌಸಲ್ಯ ಮತ್ತು ವಸಿಷ್ಠ ಋಷಿಗಳು ಹೇಳಿದ್ರು ದಶರಥ ಮಹಾರಾಜನಿಗೆ. ಆಯಿತು ಅಂತ ಅವನು ತುಂಬ ದುಃಖದಿಂದ, ಯಾವತ್ತೂ ಅವನು ಬಿಟ್ಟಿರಲಿಲ್ಲ ರಾಮನ್ನ, ಯಾವಾಗಲೂ ರಾಮನ ನೋಡ್ತಿದ್ದ ಅವನು ಕಳಿಸ್ಕೊಟ್ಟ. ವಸಿಷ್ಠ ಋಷಿಗಳು ಏನು ಮಾಡಿದ್ರು, ಕಳಿಸಿದ ಮೇಲೆ ವಿಶ್ವಾಮಿತ್ರ ಋಷಿಗಳು ಕರ್ಕೊಂಡು ಹೋದರು ರಾಮನ್ನ. ಕಾಡಲ್ಲಿ ಮೇಡಲ್ಲಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಅವರು ಒಂದು ದಿನ ಬೆಳಗ್ಗೆ ಮಲಗಿದ್ದಾಗ ಬೆಳಗ್ಗೆ ಆಯಿತು. ಆಗ ಬೇಗ ಎದ್ದು ವಿಶ್ವಾಮಿತ್ರ ಋಷಿಗಳು, ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ಧೂಲ ಕರ್ತವ್ಯಂ ದೈವಮಾನ್ಹಿಕಂ ಅಂತ ಶ್ಲೋಕವನ್ನು ಹೇಳಿದ್ರು. ರಾಮಚಂದ್ರ ದೇವರೇ ಏಳು, ಎಲ್ಲ ಬೆಳಗಿನ ಕಾರ್ಯಗಳನ್ನೆಲ್ಲ ಮಾಡಬೇಕು ಏಳು ಅಂತ ಹೇಳಿ ಅವರು ಎಲ್ಲ ಶ್ಲೋಕ ಎಲ್ಲ ಹೇಳಿದ್ರು ರಾಮಚಂದ್ರ ದೇವರ ಹತ್ರ. ಹೀಗೆ ಮುಂದೆ ಬರ್ತಾ ಇದ್ರು. ಒಂದೇ ಕಡೆ ಪ್ರಯಾಣ ಮಾಡಿಕೊಂಡು ಅಲ್ಲಿ ಒಂದು ದೊಡ್ಡ ಅರಣ್ಯ ಇತ್ತು, ಕಾಡು, ಫಾರೆಸ್ಟ್. ಅಲ್ಲಿ ವಿಶ್ವಾಮಿತ್ರ ಹೇಳಿದ್ರು, ಇಲ್ಲಿ ಒಬ್ಬ ಸುಂದ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ಅವನದು ಈ ಫಾರೆಸ್ಟ್ ಇದು. ಅವನಿಗೆ ಒಬ್ಬಳು ಹೆಂಡತಿ ಇದ್ದಾಳೆ, ಅವಳ ಹೆಸರು ತಾಟಕ ಅಂತ. ಅವಳು ತುಂಬ ಘೋರ, ತುಂಬ ರಾಕ್ಷಸಿ ಅವಳು. ಅವಳು ಯಾರನ್ನೂ ಬಿಡೋದಿಲ್ಲ, ಇಲ್ಲಿ ಯಾರು ಹೋದರೂ ತಿಂದಾಕ್ಬಿಡ್ತಾಳೆ, ಆ ಥರ ಇರ್ತಾಳೆ ಅವಳು. ಅವಳನ್ನ ನೀನು ಸುಮ್ಮನೆ ಬಿಡಬೇಡ, ಹೆಂಗಸು ಅಂತ ಸುಮ್ಮನೆ ಬಿಡಬೇಡ ರಾಮ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಮುಂದೆ ಬಂದ ತಕ್ಷಣವೇ ಜೋರಾಗಿ ಸೌಂಡ್ ಆಯಿತು, ಡಬಾರ್ ಅಂತ. ಬಂಡೆ ಒಂದು ಬಿತ್ತು. ಆಮೇಲೆ ಗುಡುಗು ಮಿಂಚು, ಮರಗಳೆಲ್ಲ ಕಿತ್ತು ಬಿಸಾಕ್ತಾಯಿದ್ರು. ಯಾರೋ ನೋಡಿದ್ರೆ ತಾಟಕ ಬಂದ್ಬಿಟ್ಟಿದ್ಲು, ಇವ್ರನ್ನೆಲ್ಲ ತಿನ್ಬಿಡ್ತೀನಿ ಅಂತ. ಆವಾಗ ರಾಮಂಗೆ ಹೇಳಿದ್ರು ವಿಶ್ವಾಮಿತ್ರ ಋಷಿಗಳು, ಹೋಗಿ ಹೊಡಿ ಅವಳಿಗೆ ಅಂತ. ಆವಾಗ ರಾಮ ಬಾಣ ತಗೊಂಡು ಅವಳಿಗೆ ಒಂದು ಬಾಣದಲ್ಲಿ ಹೊಡೆದಿದ ತಕ್ಷಣ ಅವಳ ತಲೆ ಕಟ್ಟಾಗಿ ಹಾರ್ಕೊಂಡು ಹೋಗೋಯ್ತು. ಅವಳು ಸತ್ತಿಗೆ ತಪಾರ್ ಅಂತ ಬಿದ್ದದ್ದು ರಾಕ್ಷಸಿ. ತಾಟಕಿ ಸಂಹಾರ ಆಗೋಯ್ತು. ವಿಶ್ವಾಮಿತ್ರ ಋಷಿಗಳು ಹಾಗೆ ಮುಂದಕ್ಕೆ ಕರ್ಕೊಂಡು ಹೋದರು. ಅವರ ಆಶ್ರಮದಲ್ಲಿ, ಸಿದ್ಧಾಶ್ರಮ ಅಂತ ಅವರ ಆಶ್ರಮದ ಹೆಸರು, ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಯಜ್ಞ ಮಾಡ್ತಾಯಿರಿ ರಾಮಚಂದ್ರ, ಅಲ್ಲಿ ಲಕ್ಷ್ಮಣ ರಾಮ ನೀವು ಇಬ್ಬರು ಕಾಯ್ಕೊಂಡಿರಿ ಇಲ್ಲಿ, ನಾನು ಯಜ್ಞ ಮಾಡೋ ಜಾಗ ಇದು ಅಂತ ಹೇಳಿದ್ರು. 6 ದಿನ ಯಜ್ಞ ಮಾಡಿದ್ರು, ಯಾರೂ ಬರಲೇ ಇಲ್ಲ ರಾಕ್ಷಸರು. 7ನೇ ದಿನ ಸುಬಾಹು ಅಂತ ಒಬ್ಬ ಬಂದ. ಮಾರೀಚ ಮತ್ತು ಸುಬಾಹು ಅಂತ ಇಬ್ಬರು ಅಣ್ಣ ತಮ್ಮಂದ್ರವರಿಬ್ಬರು. ರಾಮಚಂದ್ರ ದೇವರು ನೋಡಿದ್ರು, ಒಂದು ಬಾಣ ತಗೊಂಡು ಆ ಸುಬಾಹು ಹೊಡೆದ್ರು. ಅವನ ತಲೆ ಕಿತ್ಕೊಂಡು ಹೊಟ್ಟೋಯ್ತು. ಅವನ ತಲೆ
ಮಾರೀಚಂಗೆ ಒಂದು ಹೊಡೆದ್ರು, ಅವನಿಗೆ ಏಟಾಯಿತು. ಅವನು ಸೀದಾ ಹೋಗಿ ಲಂಕಾಪಟ್ಟಣಕ್ಕೆ ಹೋಗಿ ಬಿದ್ದ, ಸಮುದ್ರದ ಹತ್ರ ಹೋಗಿ ಬಿದ್ದ. ಅವನು ಅಲ್ಲಿಂದ ಹೋಗಿ ಬಿದ್ದವನು ಎದ್ದು ಬರೋಕ್ಕೆ ಆಗಲಿಲ್ಲ ಅವನ ಕೈಲಿ, ಅಲ್ಲಿ ತನಕ ಹೋಗಿಬಿದ್ದ. ಹೀಗೆ ಎಲ್ಲ ಬರೋ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಅವ್ರ ಯಜ್ಞಕ್ಕೆ ಏನು ತೊಂದರೆ ಆಗದಿರೋ ಥರ ನೋಡಿಕೊಂಡ್ರು. ಆವಾಗ ವಿಶ್ವಾಮಿತ್ರರಿಗೆ ತುಂಬ ಖುಷಿ ಆಯಿತು. ಅವರು ಯಜ್ಞ ಎಲ್ಲ ಪೂರ್ಣ ಆಯಿತು ಅಂತ ಹೇಳಿ ಸಂತೋಷಪಟ್ಟರು. ಹೀಗೆ ಯಜ್ಞ ಎಲ್ಲ ಮುಗಿಸಿದ್ರು. ಆಮೇಲೆ ಅವ್ರಿಗೆ ಒಂದು ಪತ್ರ ಬಂತು ವಿದೇಹ ರಾಜನಿಂದ. ಒಂದು ಸ್ವಯಂವರ ಇಟ್ಕೊಂಡಿದ್ದಾರೆ ಸೀತಾದೇವಿಗೆ ಜನಕ ಮಹಾರಾಜ, ಬರಬೇಕು ಅಂತ ಹೇಳಿ ಒಂದು ಪತ್ರ ಬಂತು. ಆಗ ರಾಮಲಕ್ಷ್ಮಣನ ಕರ್ಕೊಂಡು ಸ್ವಯಂವರದ ಕಡೆಗೆ ವಿಶ್ವಾಮಿತ್ರ ಋಷಿಗಳು ಹೊರಟರು. ಅಲ್ಲೇ ಬರ್ತಾ ಇದ್ದಾಗ ಅಲ್ಲಿ ಒಂದು ಗೌತಮ ಋಷಿಗಳ ಆಶ್ರಮ ಇತ್ತು. ನೋಡಿದ್ರೆ ಎಲ್ಲ ಬರಡಾಗೋಗಿತ್ತು ಆಶ್ರಮ, ಯಾರಿರಲಿಲ್ಲ ಅಲ್ಲಿ. ಆವಾಗ ಇದು ಕೇಳಿದ್ರು ರಾಮದೇವರು, ಯಾವುದಿದು ಆಶ್ರಮ, ಏನಿದು ಕತೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಗೌತಮ ಋಷಿಗಳು ಅಂತ ಒಬ್ಬರಿದ್ದರು, ಅವರು ವಸಿಷ್ಠ ಋಷಿಗಳ ಸಮನಾಗಬೇಕು ಅಂಥೇಳಿ ತುಂಬ ತಪಸ್ಸು ಮಾಡಿದ್ರು. ಅವ್ರಿಗಷ್ಟು ಯೋಗ್ಯತೆ ಇರಲಿಲ್ಲ. ಅದಕ್ಕೋಸ್ಕರ ಇಂದ್ರದೇವರು ಬಂದು ಅದನ್ನು ತಪಸ್ಸನ್ನ ಕೆಡಿಸ್ಬಿಟ್ರು. ಆಗ ಗೌತಮ ಋಷಿಗಳು ಅವ್ರಿಗೆ ಶಾಪ ಕೊಟ್ಬಿಟ್ಟು ಇಂದ್ರದೇವರಿಗೆ ಮತ್ತು ಅವ್ರ ಹೆಂಡತಿ ಒಬ್ಬರಿದ್ದರು ಅಹಲ್ಯಾದೇವಿ ಅಂತ, ಅವ್ರಿಗೆ ಕಲ್ಲಾಗುವಂಥ ಶಾಪ ಕೊಟ್ಬಿಟ್ರು ಅವರು ಗೌತಮ ಋಷಿಗಳು. ಅವತ್ತಿನಿಂದ ಇವತ್ತಿನವರೆಗೆ ಕಲ್ಲಾಗಿ ಅಹಲ್ಯಾದೇವಿ ಇಲ್ಲೇ ಕೂತಿದ್ದಾರೆ ನೋಡಿ ಅಂತ ಹೇಳಿ ರಾಮದೇವರನ್ನು ತೋರಿಸಿದ್ರು. ರಾಮದೇವರು ನೋಡಿದ ತಕ್ಷಣ ಅದಕ್ಕೆ ಅವರ ಪಾದಧೂಳಿಯನ್ನು ಸ್ಪರ್ಶ ಮಾಡಿದ ತಕ್ಷಣವೇ ಅಹಲ್ಯಾದೇವಿಗೆ ಆ ಪಾಪ ವಿಮೋಚನೆ ಆಯಿತು. ಆಗ ಅಹಲ್ಯಾದೇವಿ ತಿರ್ಗಾ ಎದ್ದು ನಿಂತ್ಕೊಂಡು ರಾಮದೇವ್ರಿಗೆ ನಮಸ್ಕಾರ ಮಾಡಿ ಆವಾಗ ಅಲ್ಲಿಗೆ ಗೌತಮ ಋಷಿಗಳನ್ನ ಕರೆಸಿದ್ರು. ಗೌತಮ ಋಷಿಗಳನ್ನ ಕರೆಸಿ ಅಹಲ್ಯಾದೇವಿನ ಕೊಟ್ಟು ಅವರಿಬ್ಬರನ್ನೂ ಸುಖವಾಗಿ ಇರಿ ಅಂತ ಕಳಿಸ್ಕೊಟ್ರು. ಜನಕ ಮಹಾರಾಜರು ಒಂದು ತಪಸ್ಸು ಮಾಡಿದ್ರು. ಸೀತಾದೇವಿಗೆ ತಕ್ಕ ವರ ಸಿಗಬೇಕು, ಅವನಿಗೆ ಯೋಗ್ಯತೆ ಸರಿಯಾಗಿರಬೇಕು ಅಂತ ಹೇಳಿ ಶಿವನನ್ನು ಕುರಿತು ತಪಸ್ಸು ಮಾಡಿದ್ರು. ಆ ಶಿವ ಆವಾಗ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಅಂತ ಕೇಳಿದಾಗ ನಿನ್ನ ಧನಸ್ಸನ್ನು ಕೊಡು ಅಂತ ಕೇಳಿದ್ರು. ಶಿವನ ಧನಸ್ಸನ್ನು ಇಸ್ಕೊಂಡು ಬಂದರು. ಆ ಶಿವನ ಧನಸ್ಸು ತುಂಬ ಭಾರ ಅದು. ಅದಕ್ಕೆ 300 ಜನ ಒಂದು ಗಾಡೀಲಿ ಹಾಕ್ಕೊಂಡು ಎಳ್ಕೊಂಡು ಬರೋವಂಥ ಒಂದು ವ್ಯವಸ್ಥೆ ಮಾಡಿಕೊಂಡ್ರು. ಒಂದು 300 ಜನದ ಗಾಡಿ ಇಟ್ಕೊಂಡು ಅದ್ರ ಮೇಲೆ ಅದನ್ನು ಇಟ್ಕೊಂಡು ಎಳ್ಕೊಂಡು ಬರೋದು. ಈ ಥರ ಒಂದು ಶಿವಧನಸ್ಸನ್ನು ಕೊಟ್ಟು ಇದನ್ನು ಯಾರು ಎತ್ಕೋತಾರೋ ಅವ್ರಿಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ ಹೇಳಿದರು. ಈ ಬಿಲ್ನ ಒಂದಿನ ರಾವಣ ಎತ್ಬಿಟ್ಟು ಸೀತಾದೇವಿನ ಮದುವೆ ಮಾಡ್ಕೋಬೇಕು ಅಂತ ಆಸೆ ಇಟ್ಕೊಂಡು ದುರಾಸೆಯಿಂದ ಬಂದ. ರಾವಣ ಏನು ಮಾಡ್ದ, ಬಂದವನು ಒಂದೇ ಒಂದು ಕೈಯಲ್ಲಿ ಎತ್ತೀನಿ ಅಂತ ಹೋದ. ಆಗಲೇ ಇಲ್ಲ ಅವನ ಕೈಲಿ. 2 ಕೈ ಹಾಕ್ತಾ, 3 ಕೈ ಹಾಕ್ತಾ, 10 ಕೈ ಹಾಕ್ದ, ಆದರೂ ಶಕ್ತಿ ಆಗಲಿಲ್ಲ, ಸಾಕಾಗಿಲ್ಲ ಅವ್ನಿಗೆ ಎತ್ತಕ್ಕೆ. 20 ಕೈ ಹಾಕ್ದ ಅವನಿಗೆ. 20 ಕೈ ಹಾಕಿ ಎತ್ತಕ್ಕೆ ಹೋದ್ರೂ ಆಗಲೇ ಇಲ್ಲ. ಕೊನೆಗೆ ಏನಾಯಿತು, ಎತ್ತಿದೆ ಅವನ ಮೈ ಮೇಲೆ ಹಾಕೊಂಬಿಟ್ಟ ಅದನ್ನು ಭಾರಕ್ಕೆ. ಮೈ ಮೇಲೆ ಬಿದ್ದೋಯ್ತು ಅವನಿಗೆ. ಉಸಿರಾಡೋಕ್ಕಾಗ್ತಾಯಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಎತ್ತಿಡೋಕ್ಕಾಗ್ತಿಲ್ಲ. ಕಷ್ಟಪಟ್ಟು ಕಿರ್ಚ್ಕೋತಾ ಇದ್ದ ಅವನು, ಕಾಪಾಡಿ ಕಾಪಾಡಿ ಅಂತ. ಆವಾಗ ಇದನ್ನು ನೋಡಿ ಜನಕ ಮಹಾರಾಜರು ಹೇಳಿದ್ರು, ಸೀತಾದೇವಿನ ಕರೆದ್ರು, ಒಂಚೂರು ಅದನ್ನು ಎತ್ತಿಡಮ್ಮ ಅಂತ ಹೇಳಿದ್ರು. ಆಗ ಸೀತಾದೇವಿ ಹೋಗಿ ಅದನ್ನು ಆರಾಮಾಗಿ ಕೈಯಲ್ಲಿ ನೀಟಾಗಿ ತೊಗೊಂಡು ಅದನ್ನು ಎತ್ತಿ ಮೇಲಕ್ಕೆ ಇಟ್ಲು. ಆವಾಗ ರಾವಣನಿಗೆ ಅವಮಾನ ಆಗೋದಂಗೆ ಆಗೋಯ್ತು. ಅಯ್ಯೋ ನಾನು ಸೋತೋದೆ ಅಂತ ಹೇಳಿ ತಲೆ ತೆಗೆಸ್ಕೊಂಡು ಹೊರಟೋದ. ಅದಾದ ಮೇಲೆ ಈ ಜನಕ ಮಹಾರಾಜ ಒಂದು ದೊಡ್ಡ ಸ್ವಯಂವರ ಏರ್ಪಾಟ್ ಮಾಡಿದ್ದ. ಎಲ್ಲ ರಾಜರನ್ನು ಕರೆಸಿದ್ದಾಗ ಅಲ್ಲಿಗೆ ವಿಶ್ವಾಮಿತ್ರ ಋಷಿಗಳು ಬಂದರು. ಅವನ ಜೊತೆಗೆ ರಾಮ ಮತ್ತು ಲಕ್ಷ್ಮಣನ ಕರ್ಕೊಂಡ್ಬಂದರು. ಎಲ್ಲ ಆದರದ ಸ್ವಾಗತ ಎಲ್ಲ ಮಾಡಿದ್ರು. ಎಲ್ಲರಿಗೂ ಗ್ರ್ಯಾಂಡ್ ಫಂಕ್ಷನ್ ಮಾಡಿದ್ರು. ಅವಾಗ ಅಲ್ಲಿಗೆ 300 ಜನ ಎಳ್ಕೊಂಡು ಬಂದು ಆ ಬಿಲ್ಲನ್ನು ಇಟ್ಟರು, ಶಿವಧನಸ್ಸನ್ನು. ಜನಕ ಮಹಾರಾಜ ಹೇಳ್ದ, ಇದನ್ನು ಯಾರು ಎತ್ತಿ ಹಗ್ಗ ಕಟ್ಟಿ ನಿಲ್ಲಿಸ್ತಾರೋ ಅವ್ರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ದ. ಎಷ್ಟೋ ಜನ ರಾಜರು ಬಂದರು ಎತ್ತಕ್ಕೆ, ಯಾರಿಗೂ ಅಲ್ಲಾಡ್ಸೋಕ್ಕೂ ಆಗಲೇ ಇಲ್ಲ. ಕೊನೆಗೆ ರಾಮಚಂದ್ರ ದೇವ್ರನ್ನ ಕೇಳಿದ್ರು, ಯಾರೂ ಇಲ್ವಾ ಇಲ್ಲಿ ಅಂತ ಹೇಳಿದಾಗ ವಿಶ್ವಾಮಿತ್ರ ಋಷಿ ಹೇಳಿದ್ರು ರಾಮಚಂದ್ರ ದೇವ್ರನ್ನ ನೋಡಿ, ಹೋಗು ನೀನು ಎತ್ತು ರಾಮ ಅಂತ. ಆಗ ರಾಮಚಂದ್ರ ದೇವರು ಬಂದು ಆರಾಮಾಗಿ ಅನಾಯಾಸವಾಗಿ ಏನೂ ತೊಂದರೆ ಇಲ್ಲದೆ, ಏನೂ ನೋವಾಗ್ದಂಗೆ ಆ ಬಿಲ್ನ ಎತ್ಕೊಂಡ್ರು ಕೈಯಲ್ಲಿ. ಬಿಲ್ನ ಎತ್ಕೊಂಡ ತಕ್ಷಣ ಎಲ್ಲರಿಗೂ ಖುಷಿಯಾಗೋಯ್ತು, ಚಪ್ಪಾಳೆ ತಟ್ಟಿದ್ರು. ಆಗ ದಾರ ತಗೊಂಡು ಅದನ್ನು ಕಟ್ಟಕ್ಕೆ ಅಂತ ಹೋದರು. ಕಟ್ಟಕ್ಕೆ ಹೋದ ತಕ್ಷಣ ಡವಾರ್ ಅಂತ ಜೋರಾಗಿ ಸೌಂಡ್ ಆಯಿತು. ಆ ಬಿಲ್ಲೇ ಮುರಿದೋಯ್ತು. ಯಾರು ಎತ್ತಕ್ಕೆ ಆಗ್ತಿಲ್ದೇ ಇರೋ ಬಿಲ್ಲು ದಾರ ಕಟ್ಟಕ್ಕೆ ಹೋಗಿ ಮುರಿದೇ ಹಾಕ್ಬಿಟ್ರು ರಾಮದೇವರು. ಅದನ್ನು ತುಂಬ ಖುಷಿಯಾಗೋಯ್ತು ಅವಾಗ ಜನಕ ಮಹಾರಾಜಂಗೆ. ತಕ್ಷಣ ಅವನು ಸೀತಾದೇವಿಗೆ ಹೇಳ್ದ, ಹೋಗಿ ಅದೇ ಕೊರಳಿಗೆ ಹಾರ ಹಾಕಮ್ಮ ಅಂತ. ಆಗ ಸೀತಾದೇವಿ ಓಡಿ ಬಂದು ರಾಮದೇವರ ಕೊರಳಿಗೆ ಹಾರವನ್ನು ಹಾಕಿ ಅವರಿಬ್ಬರು ತುಂಬ ಸಂತೋಷಪಟ್ಟರು.
ಜನಕ ಮಹಾರಾಜರಿಗೆ ತುಂಬ ಸಂತೋಷ ಆಯಿತು. ಅದಕ್ಕೆ ತಕ್ಷಣ ಅವರು ಪತ್ರ ಬರೆದು ದಶರಥ ಮಹಾರಾಜರನ್ನ ಕರ್ಕೊಂಬನ್ನಿ ಅಂತ ಹೇಳಿ ಒಂದು ವೇಗದೂತವಾಗಿ ಕಳಿಸಿದ್ರು. ಹೋಗಿ ಆ ಪತ್ರ ಕೊಡು, ಅವ್ರನ್ನ ಕರ್ಕೊಂಬರಲಿ ಎಲ್ಲರನ್ನೂ ಅಂತ ಹೇಳಿ ದಶರಥ ಮಹಾರಾಜರು ಭರತ, ಶತ್ರುಘ್ನ, ಲಕ್ಷ್ಮಣ ಎಲ್ಲರನ್ನೂ ಕರ್ಕೊಂಡು, ಮಂತ್ರಿಗಳು, ಪರಿವಾರ ಎಲ್ಲರೂ ಕರ್ಕೊಂಡು ಬರಲಿ ಮದುವೆಗೋಸ್ಕರ ಅಂತ ಹೇಳಿ ತುಂಬ ಬೇಗ ಕಳಿಸಿದ್ರು ಪತ್ರವನ್ನು ಎಲ್ಲರೂ ತೊಗೊಂಡು ಹೋಗೋಕ್ಕೆ. ಎಲ್ಲರೂ ಬಂದರು. ಜನಕಪುರಿ ಅಂತೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಎಲ್ಲ ಕಡೆ ತೋರಣಗಳು, ಬಾಳೆಕಂದು, ಎಲ್ಲರ ಮನೇಲೂ ಸಂತೋಷ, ಹಾರ ಹೂವು ಎಲ್ಲ ಹಾಕಿದ್ರು, ಎಲ್ಲ ಸುಗಂಧ ಪುಷ್ಪಗಳು ಎಲ್ಲ ಕಡೆ ಏನು ಬ್ಯೂಟಿಫುಲ್ ಆಗಿತ್ತು ನೋಡೋಕ್ಕೆ. ಆವಾಗ ರಾಮದೇವ್ರ ಮದುವೆಗೋಸ್ಕರ ರೆಡಿಯಾಗಿದ್ರು ಎಲ್ಲರೂ. ಆಗ ದಶರಥ ಮಹಾರಾಜ ಮತ್ತು ಜನಕ ಮಹಾರಾಜರು ಮಾತಾಡಿಕೊಂಡ್ರು. ನನಗೆ ಇನ್ನು 3 ಜನ ಮಕ್ಕಳಿದ್ದಾರೆ, ನಿಮಗೂ 3 ಜನ ಮಕ್ಕಳಿದ್ದಾರೆ, ಅವ್ರಿಗೂ ಮದುವೆ ಮಾಡ್ಬೋಣ ಅಂತ ಹೇಳಿ ಲಕ್ಷ್ಮಣನಿಗೆ ಊರ್ಮಿಳೆನ ಕೊಟ್ಟು, ಭರತನಿಗೆ ಮಾಂಡವಿನ ಕೊಟ್ಟು, ಶತ್ರುಘ್ನನಿಗೆ ಶ್ರುತಕೀರ್ತಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ 4 ಜನ ಗಂಡು ಮಕ್ಕಳಿಗೂ 4 ಜನ ಹೆಣ್ಮಕ್ಳನ್ನ ಕೊಡೋದು ಅಂತ ಹೇಳಿ ಸಂತೋಷವಾಗಿ ಒಪ್ಕೊಂಡು ಎಲ್ಲ ಋಷಿಗಳು ಮುನಿಗಳು ಎಲ್ಲರೂ ಆಶ್ರಯಿಸಿದ್ರು. ವಿವಾಹಕ್ಕೆ ಹೋಮಗಳು ಎಲ್ಲ ಮಾಡಿಸಿದ್ರು. ಎಲ್ಲರೂ ದೇವತೆಗಳು ಎಲ್ಲರೂ ಆಕಾಶದಿಂದ ಪುಷ್ಪವೃಷ್ಟಿ ಎಲ್ಲ ಮಾಡಿದ್ರು. ತುಂಬ ಸಂತೋಷವಾಗಿತ್ತು ಜನಕಪುರಿ. ದಶರಥ ಮಹಾರಾಜನ ಮದುವೆ, ಮಕ್ಕಳ ಮದುವೆನ ನೋಡೋಕ್ಕೆ, ಜನಕ ಮಹಾರಾಜನ ಮಕ್ಕಳ ಮದುವೆ ನೋಡೋಕ್ಕೆ, ಎಲ್ಲ 4 ಮದುವೆ ನೋಡೋಕ್ಕೆ ಎಲ್ಲರಿಗೂ ಆನಂದ, ಸಂತೋಷ. ಎಲ್ರಿಗೂ ಗಿಫ್ಟ್ಸ್ ಎಲ್ಲ ಕೊಟ್ಟರು, ಬಳುವಳಿಗಳನ್ನೆಲ್ಲ ಕೊಟ್ಟರು, ಕನ್ಯಾದಾನ ಮಾಡಿಕೊಟ್ರು. ತುಂಬ ಸಂತೋಷ ಆಯಿತು. ಇಲ್ಲಿಗೆ ಬಾಲಕಾಂಡ ಮುಗಿಯುತ್ತೆ.